Thank you.
ಕಾರ್ಯಕ್ರಮ ವಿಶೇಷ ನೃತ್ಯ ನಿಮಗಾಗಿ ಒಂದು ವಿರಾಟ ಮನಸ್ಸಿನ ಹಾಗೆ ಬಂದು ಮಾತಾಡ್ತಾ ಇದ್ದೀರಾ. ಕೆಲವು ಅನೇಕ ಚಿಕ್ಕವಾಗಿ ವೇದಿಕೆಯಿಂದ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಕುರ್ಚಿಯಲ್ಲಿ ಬಂದು ಕೂತ್ಕೋಬೇಕು. ಅಣ್ಣ ನೀವು ಟೋಪಿ ಹಾಕಿದ್ದೀರಾ? ಇಲ್ಲಿ ಬಲಗಡೆ ನಿಂತಿರೋ ಮೈಕ್ ಪಕ್ಕ ನಿಂತಿದ್ದೀರಾ. ನಮ್ಮ ಯೂತ್ ಟೀಮ್ ಎಂಟಿ ಸರ್ ನೀವೇ ಬಂದು ಕೂತ್ಕೋಬೇಕು. ಉಳಿದರೆಲ್ಲರೂ ಕೂಡ ಬಂದು ಕುರ್ಚಿಯಲ್ಲಿ ಕುತ್ಕೋಬೇಕಾಗಿದ್ದಂತೆ ಬಂದ್ರೆ ಇದೀಗ ಆರಂಭದಲ್ಲಿ ಒಂದು ಭರತನಾಟ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ವೇದಿಕೆ ಮೇಲೆ ಬರಬರ್ತೀನಿ ಪ್ರಿಯ ಉದಯ್ ಶೃಂಗೇರಿಯವರನ್ನ ಜ್ಯೋತಿ ಬೆಳೆಸುವ ಮುಖೇನ ಉದ್ಘಾಟನೆ ಆಗ್ತದೆ. ಚಪ್ಪಾಳೆ ಮುಖೇನ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ. ಇವರು ಹೊರಡ ಕೂಡ ನಮಗೆ ಸಾಕ್ಷಿ ಆಗ್ತಾನೆ ಈ ಒಂದು ವಿರಾಟ್ ಹಿಂದೂ ಸಮಾವೇಶಕ್ಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ವಿರಾಟ್ ಹಿಂದೂ ಸಮಾಜೋತ್ಸವ ಸಂಘ 100 ವರ್ಷಗಳಲ್ಲಿ ದೇಶದ ಎಲ್ಲ ಸ್ತರಗಳಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಜೊತೆಯಾಗುತ್ತಿದೆ. ಎಲ್ಲರಿಗೂ ನನ್ನ ಆದರದ ನಮಸ್ಕಾರ. ನಾವೊಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಇದ್ದೇವೆ. ನಾವೆಲ್ಲ ತುಂಬಾ ಸೌಭಾಗ್ಯಶಾಲಿಗಳು. 1000 ವರ್ಷದ ಮುಂಚೆ ನಮ್ಮ ಒಂದು ಶ್ರದ್ಧಾ ಕೇಂದ್ರ, ಶಿವನ ವಾಸಸ್ಥಾನ, 12 ಜ್ಯೋತಿರ್ಲಿಂಗಗಳ ಶ್ಲೋಕ ನಾವು ಹೇಳ್ತೀವಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜೈನ್ಯ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಅಂತ 12 ಏನು ಜ್ಯೋತಿರ್ಲಿಂಗಗಳನ್ನ ನೆನಪು ಮಾಡ್ಕೊಳ್ತೀವಿ. ಅದರ ಮೊದಲ ಸ್ಥಾನ ಇವತ್ತಿನ ಗುಜರಾತಿನ ಸೋಮನಾಥ್. ಆ ದೇವಸ್ಥಾನದ ಮೇಲೆ ದಾಳಿ ಆಗತ್ತೆ. ಆ ಗಜನಿ ಮೊಹಮ್ಮದ್ ದಾಳಿ ಮಾಡಿ 1000 ವರ್ಷ ಕಳೆದಿದೆ. ಒಂದು ದೇವಸ್ಥಾನ, ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಧ್ವಂಸ ಮಾಡಿದ್ರೆ ಈ ಸಂಸ್ಕೃತಿಯೇ ನಾಶವಾಗಿ ಹೋಗಬಹುದು ಅಂತ ಪ್ರಾಯಶಃ ಅವನು ಭಾವಿಸಿದ್ದ. 1000 ವರ್ಷ ಈಗ ಕಳೆದಿದೆ. ಮತ್ತೊಮ್ಮೆ ಅಲ್ಲಿ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಹಿಂದೂ ಸಮಾಜ ಜೀವಂತವಾಗಿದೆ. ಅಂದ್ರೆ 1000 ವರ್ಷದ ನಂತರ ಇವತ್ತಿಗೂ ಆ ಜಾಗದಲ್ಲಿ ಶಿವ ತಲೆ ಎತ್ತಿ ನಿಂತಿದ್ದಾನೆ. 500 ವರ್ಷದ ಕೆಳಗಡೆ, ಅಂದ್ರೆ ಇನ್ನು 2 ವರ್ಷ ಆದ್ರೆ 500 ವರ್ಷ ಸರಿಯಾಗಿ ಆಗತ್ತೆ. ಅಂದ್ರೆ 1528ರಲ್ಲಿ ಬಾಬರ್ ಅಯೋಧ್ಯೆಗೆ ಆಕ್ರಮಣ ಮಾಡ್ತಾನೆ. ಹಿಂದೂಗಳ ಶ್ರದ್ಧಾ ಕೇಂದ್ರ, ಈ ದೇಶದ ರಾಷ್ಟ್ರ ಪುರುಷ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದ ಮಂದಿರವನ್ನ ಧ್ವಂಸ ಮಾಡ್ತಾನೆ. ಅದಕ್ಕೆ ಈ ಸಮಾಜ 500 ವರ್ಷ ಹೋರಾಟ ಮಾಡುತ್ತೆ. ಈ ಜಾಗದಲ್ಲಿ, ಯಾವ ಜಾಗದಲ್ಲಿ ಆ 500 ವರ್ಷ ಮುಟ್ಟೋ ಅಷ್ಟೊತ್ತಿಗೆ ಮತ್ತೊಮ್ಮೆ ಭವ್ಯವಾದಂತಹ ರಾಮ ಮಂದಿರ ಅಲ್ಲಿ ಸಂಪನ್ನಗೊಂಡಿದೆ. ಅಂದ್ರೆ ತುಂಬಾ ಒಂದು ಅದ್ಭುತವಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಬದುಕಿದ್ದೇವೆ. ಆ ಬ್ರಿಟಿಷರ ಎದೆ ನಡುಕವನ್ನ ಮೂಡಿಸಿದಂತಹ ರಣಮಂತ್ರ ಅದು. ಅಂದ್ರೆ ಆ ಶಬ್ದದ ಅರ್ಥ ಏನು ಅಂದ್ರೆ ಒಂದೇ ಮಾತರಂ, ಅಂದ್ರೆ ತಾಯೇ ವಂದಿಸುವೆ ಅಷ್ಟೇ. ಆದ್ರೆ ಅದ್ರಲ್ಲಿ ಎಂತ ಶಕ್ತಿ ಇತ್ತು ಅಂದ್ರೆ ಬ್ರಿಟಿಷರು ಆ ಶಬ್ದ ಹೇಳಿದ್ರೆ ನಿಮ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಒಂದು ಸರ್ಕ್ಯುಲರೇ ಕಳಿಸಿರ್ತಾರೆ, ರಿಸ್ಲೆ ಸರ್ಕ್ಯುಲರ್. ಅಂತಹ ಒಂದೇ ಮಾತರಂ ಹುಟ್ಟಿ 150ನೇ ವರ್ಷ ನಡೀತಾ ಇದೆ. ಅದೇ ರೀತಿ 1925ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಂದು ಸಣ್ಣ ಸಸಿಯಾಗಿ ಹುಟ್ಟಿದಂತಹ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಮ್ಮರವಾಗಿ ಬೆಳೆದಿದೆ. 100 ವರ್ಷ ಪೂರೈಸಿದಂತಹ ಒಂದು ಸಂದರ್ಭ, ಸಂಘದ ಶತಾಬ್ದಿ ನಡೀತಾ ಇದೆ. ಒಂದು ಚಿಕ್ಕ ಪದ್ಯ, ಜಗಕ್ಕೆ ನೀ ಬಂದಾಗ, ಜಗಕ್ಕೆ ಅಂದ್ರೆ ನಾವು ಹುಟ್ಟಿದಾಗ ಆ ಮಗು ಅಳ್ತಾ ಇರತ್ತೆ ಅಲ್ವಾ, ಮನೆಯವರೆಲ್ಲ ಸಂತೋಷವಾಗಿರ್ತಾರೆ ಮಗು ಹುಟ್ಟಿದೆ ಅಂತ. ಅಂದ್ರೆ ಇದು ಹುಟ್ಟಬೇಕಾಗಿರೋ ಸ್ಥಿತಿ.
ಸಾಯ್ಬೇಕಾದ್ರೆ ಅದೇ ರೀತಿ ಇರಬಾರ್ದು. ಅಂದ್ರೆ ಆ ವ್ಯಕ್ತಿ ಅಳ್ತಾ ಇದ್ದಾನೆ, ಉಳಿದವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಸತ್ತ ಅಂತ. ಅದಕ್ಕೆ ಒಂದು ಪದ್ಯ ಹೇಳ್ತಾರೆ, ಏನಂದ್ರೆ ಜಗಕ್ಕೆ ನೀ ಬಂದಾಗ ನೀನೊಬ್ಬನ ಅಳುತ್ತಿರಲು ಜಗವೆಲ್ಲ ನಗುತ್ತಿತ್ತು ಸಂತಸದೊಳು, ಜಗವನೀ ಬಿಡುವಾಗ ನಗುತ್ತ ಬಿಡು, ಜಗವಳುತ್ತಿರಲಿ ನಿನಗಾಗಿ ಬೋಳು ಬಸವ. ಆ ಬದುಕು ಹೆಂಗ್ ನಡೆಸ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವು ತನಕ ಯಾವ ತರ ಬದುಕಬೇಕು ಅಂದ್ರೆ, ಅವನು ಸತ್ತಾಗ ಜನ ಹೇಳ್ತಾ ಇರ್ಬೇಕು, ಅವನು ಆನಂದದಿಂದ ಸಾಯ್ಬೇಕು. ಅಂದ್ರೆ ಈ ರೀತಿ ಕನ್ನಡ ಸಾಹಿತ್ಯದ ಎಷ್ಟೊಂದು ಮುತ್ತು ರತ್ನಗಳನ್ನ ತಿಳ್ಕೊಳ್ದೆ ವಂಚಿತರಾಗ್ತೇವೆ. ಯಾಕೆಂದ್ರೆ ಭಾಷೆ ಬಳಸ್ತಾ ಇಲ್ಲ ನಾವು. ಹಿಂದೂಗಳಲ್ಲಿ ಎಷ್ಟೋ ಜನ ಮಾತಾಡ್ತಾರೆ ಸಂಘಟನೆಯ ಕೊರತೆ ಇದೆ, ಸಂಘಟನೆಯ ಕೊರತೆ. ಸಂಘಟನೆಯ ಕೊರತೆ ಇದ್ದಿದ್ರೆ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಆಗ್ತಾ ಇತ್ತ? ಹಿಂದೂಗಳಲ್ಲಿ ಸಂಘಟನೆಯ ಕೊರತೆ ಇಲ್ಲ. ಯಾಕೆ ಅಂತಂದ್ರೆ ಹಿಂದೂಗಳೆಲ್ಲ ತಲೆಬಾಗಿರ್ತಕ್ಕಂಥದ್ದು ಸನಾತನ ಧರ್ಮ ಅನ್ನುವಂತ ಒಂದೇ ಶಬ್ದಕ್ಕೋಸ್ಕರ. ಸನಾತನ ಧರ್ಮ ಹೇಳುತ್ತೆ ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಿರಿತನ ಪ್ರತಿಯೊಂದು ಸೇರ್ಕೊಂಡಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ. ನನ್ನ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನನಗೆ ಜೀಸಸ್ ವಿಗ್ರಹವನ್ನ ಗಿಫ್ಟ್ ಆಗಿಕೊಟ್ರು. ಆದರೆ ನಾನೊಬ್ಬ ಸನಾತನಿ, ಅದನ್ನ ನಮಸ್ಕಾರ ಮಾಡಿ ತಗೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದನ್ನ ತಗೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಟಿದ್ದೀನಿ. ಇವತ್ತಿಗೂ ಕೂಡ ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಅದು ಇನ್ನ 300 ಕಡೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಆದರೆ ಮುಂದಿನ ವರ್ಷದಿಂದ ಅಥವಾ ಈ 100ನೇ ವರ್ಷದ ಸಂಕಲ್ಪದಲ್ಲಿ RSS ಅನ್ನೋದು ಬರೀ ಬೆಂಗಳೂರು ನಗರದಲ್ಲಿ 300 ಮನೆಯಲ್ಲಿ ಮಾತ್ರ ಬೇಡ, ಪ್ರತಿಯೊಬ್ಬರ ಮನೆಯಲ್ಲೂ ಅದು ಆಚರಣೆಯುಕ್ತವಾದ ಆಚರಣೆ ಆಗಬೇಕು. RSS ಅನ್ನೋದು ನಮ್ಮ ಧ್ಯೇಯ, RSS ಅನ್ನೋದು ನಮ್ಮ ಉದ್ದೇಶ, RSS ಅನ್ನೋದು ನಮ್ಮ ಗುರಿ. RSS ಯಾಕೆ ಹುಟ್ಟಿತು? ಈ ಭಾರತ ದೇಶವನ್ನ ಸದೃಢ ರಾಷ್ಟ್ರವನ್ನಾಗಿ ಮಾಡಿ ಅಖಂಡ ಭಾರತದ ಸ್ಥಾಪನೆಗೋಸ್ಕರ RSS ಬಂದಿರತಕ್ಕಂಥದ್ದು. ಅಂತಹ ಒಂದು 100ರ ವರ್ಷದ ಸಂಭ್ರಮದಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ ಅನ್ನುವಂಥದ್ದೇ ಒಂದು ಪುಣ್ಯಕರವಾದಂತಹ ಒಂದು ವಿಶೇಷ. ಈ ದೇಶದಲ್ಲಿ ನಾವು ಯಾರೋ ಬೇರೆಯವರಿಲ್ಲ. ಆದ್ರೆ ನಾವು ಅನ್ಕೊಂಡಿದ್ದೀವಿ ಅವನು ಮುಸಲ್ಮಾನ, ಇವನು ಕ್ರೈಸ್ತನ, ಅವನು ಇನ್ನೊಂದು ಮತ್ತೊಂದು ಅನ್ನುವಂಥದ್ದು. ಆದ್ರೆ ಸರಿಯಾಗಿ ಸನಾತನ ಧರ್ಮದ DNA ಟೆಸ್ಟ್ ಮಾಡಿ ನೋಡಿದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಗೊತ್ತಾಗ್ತದೆ. ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಗೊತ್ತಾಗ್ಬಿಡು. ಯಾವುದೋ ಒಂದು ಲೋಪ ಇರ್ಬೋದು, ಅವರು ಬೇರೆ ಧರ್ಮದಲ್ಲಿದ್ದಾರೆ, ಯಾವುದೋ ಒಂದು ವಿಷಯುಕ್ತವಾದಂತಹ ಒಂದು ಸಂದರ್ಭ ಇರ್ಬೋದು, ಅವರು ಬೇರೆ ಧರ್ಮಕ್ಕೆ ಹೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಕೂಡ ಬಂದು ಭಜನೆ ಮಾಡುವಂತ ಸ್ಥಿತಿ ಬಂದೇ ಬರುತ್ತೆ. ಅದಕ್ಕಾಗಿ ಹಿಂದುತ್ವ ಕಾಯ್ತಾನೆ ಇದೆ. ಅದನ್ನೇ ವಿರಾಟ್ ಸಮಾಜೋತ್ಸವ ಅನ್ನುವಂಥ